Brahmin's Cafe, Brahmin's Cafe. ಅದಕ್ಕೆ ಒಂದೆರಡು ತಿಂಗಳು ಕೆಲಸ ಮಾಡಿ ನಿನಗೆ ಸಹಾಯ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ನನ್ನ ದುರಾದೃಷ್ಟ, ಆ ಅಕ್ಕ ಕೂಡ ನನ್ನ ಕೆಲಸದಿಂದ ಹೊಡೆದು ಆಚೆ ಹಾಕ್ಬಿಟ್ರು. ಹೋಗಿ ಹೋಗಿ ನಿನ್ನ ಕೈಲೇ ಸಿಗಾಕೊಂಡೆ. ಇಲ್ಲ ಅಂದಿದ್ರೆ ಅವ್ರ ಕೈ ಕಾಲು ಕಟ್ಟಿ ಹೇಗೋ ಕೆಲಸ ವಾಪಸ್ ಗಿಟ್ಟಿಸ್ಕೊತಿದ್ದೆ. ನಿನ್ ಕನ್ಸು ನನ್ಗೆ ಅರ್ಥ ಆಗತ್ತೆ ಕಣೋ. ಹಾಗಂತ ಕೆರಿಯರ್ನ ಹಾಳು ಮಾಡ್ಕೋತಾರೇನೋ ಹುಚ್ಚಪ್ಪ. ಈ ವಿಷಯ ಅಪ್ಪನಿಗೇನಾದ್ರೂ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ ಗೊತ್ತಾ? ನೋಡು, ಇದೇ ಲಾಸ್ಟ್. ಇನ್ಮೇಲೆ ನೀನು ಯಾವುದೇ ಕೆಲಸಕ್ಕೂ ಹೋಗ್ಕೊಡ್ದು. ಓದಬೇಕು. ಓದೋ ವಯಸ್ಸಲ್ಲಿ ಓದೆ ಒಂದು ಡಿಗ್ರಿನೂ ತಗೊಳ್ದೆ ಹೋದ್ರೆ ಯಾರು ಕರೆದು ಕೆಲ್ಸಕ್ಕೆ ಕೊಡ್ತಾರೆ? ನೋಡು, ಈ ಮನೆ ಮಗಳಾಗಿ ನೀನು ಅಕ್ಕನಾಗಿ ನನಗೆ ಮಾಡಬೇಕಾಗಿರೋ ಕರ್ತವ್ಯಗಳು ಸಾಕಷ್ಟಿವೆ. ನಿನಗೇನೇ ಬೇಕಾದರೂ ನನ್ನನ್ನು ಕೇಳು, ಸರಿನಾ? ಇನ್ಮೇಲೆ ಕೆಲ್ಸಕ್ಕೆ ಏನಾದರೂ ಹೋದ್ರೆ ನನ್ನ ಮೇಲೆ ಹಣೆ. ಜಾತಿ ಅಂದರೆ ಮನುಷ್ಯಗಳ ಮಧ್ಯೆ ಸಂಬಂಧಗಳನ್ನ ನೋಡ್ದೆ ಕೀಳಾಗಿ ನೋಡೋದು. ಅಷ್ಟರಲ್ಲಿ ಆ ಗಿಳಿಗಳೆಲ್ಲ ಸೇರಿ ನೀನು ನಮ್ಗೆ ಅಡ್ಜಸ್ಟ್ ಆಗ್ತಿಲ್ಲ, ಹೊರಟೋಗು ಅಂತ ದಿನಾ ಬೈತಿದ್ವಂತೆ. ಆಗ ಅದು ಹೆಂಡತಿ ಗುಬ್ಬಿ ಹತ್ರ ಬಂದು, ನೀನು ಅಪ್ಪ ಗುಬ್ಬಿ ಅಮ್ಮ ಗುಬ್ಬಿ ಜೊತೆ ಚೆನ್ನಾಗಿರ್ತೀಯ, ನೀನು ಅಲ್ಲೇ ಇರು ಅಂತ ಹೇಳತ್ತಂತೆ. ಯಾರ ಫೋನು? ಯಶು, ಯಶು, ಬೇಗ ಬಾರೆ. ಏನ್ರಿ, ಏನಾಯ್ತು? ಇಲ್ಲಿ ನೋಡೆ, ಯಾರು ಫೋನ್ ಮಾಡಿದ್ರು? ವೈಭವ್. ರಿಸೀವ್ ಮಾಡಿ ಮಾತಾಡ್ರಿ. ಕೊಟ್ಟರು ತಡ್ಡಿ ಕಣೆ ನೀನು. ರಿಸೀವ್ ಮಾಡಿ ಮಾತಾಡೋಕೆ ನನ್ನ ಫೋನ್ ಅಲ್ವೇ, ಕರ್ಣಂದು. ನಾನು ನಿನ್ಗೆ ಹೇಳಿರ್ಲಿಲ್ವಾ, ಕರ್ಣನ್ ಕೈ ಅವ್ನು ಬಿಟ್ಟಿಲ್ಲ, ಅವಳ ಕೈ ಬಿಡೋದು ಇಲ್ಲ ಅಂತ. ನನ್ನ ಮಾತೇ ಕೇಳಲ್ಲ ನೀನು. ಕೊಡ್ಬೇಕು ನಿನಗೆ. ಮೊದಲೇ ಹೆಂಗಸ್ರ ಬುದ್ಧಿ, ಮೊಳಕಾಲ್ ಮೇಲೆ ಒಂದು ಇಂಚು ಬುದ್ಧಿ ಇರಲ್ಲ. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತೀರಾ, ಸುಮ್ಮನೆ ಬೊಬ್ಬೆ ಹೊಡ್ಕೊಳ್ಳೋದು. ಕರಿ, ಕರ್ಣನ್ ಕರೆದು ಫೋನ್ ಕೊಡು. ಕರ್ಣ, ಕರ್ಣ, ಫೋನ್ ಬಂದಿದೆ, ಬಾ ಪುಟ್ಟ. ಅಮ್ಮ ಕರೀತಿದ್ದಾರೆ. ವೈಭವ್ ಫೋನ್ ಮಾಡಿದ್ದಾರೆ. ನೋಡ್ದೇನೆ ಅವಳು ಸಡ್ಗರನ. ವೈಭವ್ ಫೋನ್ ಅಂದಾಕ್ಷಣ ಓಡ್ ಬಂದು ಫೋನ್ ಕಿತ್ಕೊಂಡು ಹೇಗೆ ಓಡೋದ್ಲು ಅಂತ. ಈಗ್ಲಾದ್ರೂ ನಿನ್ ದೂಡ ಕಡಿಮೆ ಆಯ್ತಾ? ನಿಜ ರೀ, ತುಂಬಾ ಖುಷಿ ಆಗ್ತಿದೆ. ಅತ್ತೆ ಮನೇಲಿ ಹಾಗಿರ್ತೀನಿ ಹೀಗಿರ್ತೀನಿ ಅಂತ ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡು ಹೋದವಳು ಅವಳು. ಅಲ್ಲಿ 3 ಕಾಸಿನ ಬೆಲೆನೂ ಇಲ್ಲದೆ ವಾಪಸ್ ಬಂದ್ಬಿಟ್ಲಲ್ಲ, ಅದಕ್ಕೆ ವೈಭವ್ ಮೇಲೆ ಸ್ವಲ್ಪ ಅಪನಂಬಿಕೆ ಬಂದ್ಬಿಡ್ತು. ಹೆಣ್ಣು ಹೆತ್ತವ್ರು ನಾವು, ನಮಗೆ ಇಂಥ ಅನುಮಾನಗಳು ಬರೋದು ಸಹಜ ತಾನೆ. ನಡಿ. ಹಲೋ, ಏನು ಮಾಡ್ತಾ ಇದ್ದ? ಏನಿಲ್ಲ, ಕಾರ್ತಿಕ್ ಜೊತೆ ಮಾತಾಡ್ತಿದ್ದೆ. ನೀವು ಫೋನ್ ಮಾಡಿದ್ರಲ್ಲ, ಅವ್ರು ಬಂದೆ. ನೀವೇನು ಮಾಡ್ತಿದ್ದೀರಾ? ಲೆಕ್ಕ ಹಾಕ್ತಾ ಇದ್ದ ಕ್ಷಣಗಳನ್ನು. ಸರಿಯಾಗಿ 42,146 ಸೆಕೆಂಡ್ಗಳು. ಅಂದರೆ ಅಂದರೆ ನೀನು ಇಲ್ಲಿಂದ ಹೊರಟು ಗಳಿಗೆಯಿಂದ ಈ ಕ್ಷಣದವರೆಗೂ ನಿನ್ನನ್ನು ಈ ಮನೆಗೆ ಕರ್ಕೊಂಡು ಬಂದ ಕ್ಷಣದಿಂದ ಬಹುಶಃ ಇಷ್ಟು ದೀರ್ಘಕಾಲ
ನಿನ್ಗೆ ಬಿಟ್ಟಿದ್ದೇ ಇಲ್ಲ. ಈ 42,148 ಸೆಕೆಂಡ್ಗಳು 42 ಯುಗ ಕಳೆದಂಗಾಯ್ತು. ರಿಯಲಿ ಅಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ನನ್ನನ್ನು? ಏಕೆ ಅನುಮಾನನ? ಮತ್ತೆ ಇಷ್ಟೊತ್ತಾದರೂ ನಿಮ್ಮ ಕಡೆಯಿಂದ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಇಲ್ಲ ಕಣ, ಎಷ್ಟೋ ಸಲ ಫೋನ್ ತೊಗೊಂಡೆ ನಿನಗೆ ಕಾಲ್ ಮಾಡಬೇಕು ಅಂತ. ಬಟ್ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ನನ್ನ ಫೋನ್ ಅಂದರೆ ಅವರು ತಗೊಳ್ತಾರೆ. ಅವ್ರ ಹತ್ರ ಹೇಗೆ ಮಾತಾಡೋದು ನಾನು? ಅವ್ರು ಕೇಳೋ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡಬೇಕು, ಏನು ಮಾತಾಡಬೇಕು ಅಂತ ಭಯ ಆಯಿತು. ಅದಕ್ಕೆ ಈ ಟೈಮಲ್ಲಾದರೆ ನಿಂದು ಊಟ ಆಗಿರುತ್ತೆ, ನೀನು ಒಬ್ಬಳೇ ಇರ್ತೀಯ. ಅದಕ್ಕೆ ಈ ಟೈಮಲ್ಲಿ ಅವ್ರ ಕೈಗೆ ಸಿಕ್ಕಾಕೊಳ್ಳಲ್ಲ ಅಂತ ಇವಾಗ ಕಾಲ್ ಮಾಡಿದೆ. ಯಾಕೆ ನಗ್ತಾ ಇದೆಯಾ? ಈಗ ತಾನೇ ನೀವು ಸಿಗಾಕೊಂಡಿಲ್ಲ ಅಂತ ಹೇಗೆ ಅಂದ್ಕೊಂಡ್ರಿ? ಇನ್ಫ್ಯಾಕ್ಟ್ ನಾನು ಫೋನ್ನ ಹಾಲಲ್ಲೇ ಇಟ್ಟು ಬಂದಿದ್ದೆ. ಅಪ್ಪ ಅಮ್ಮನೇ ಕರೆದು ವೈಭವ್ ಫೋನ್ ಮಾಡ್ತಿದ್ದಾರೆ ಅಂತ ಫೋನ್ ಕೊಟ್ಟರು. ಕರ್ಮ ನಿನ್ನ ಫೋನ್ಗೂ ಪಬ್ಲಿಕ್ ಫೋನ್ಗೂ ವ್ಯತ್ಯಾಸ ಇಲ್ಲ ಅನ್ನೋದೇ ಮರ್ತೋಯ್ತು ನನಗೆ. ಅಲ್ಲ, ನಿನ್ನ ಫೋನಿಂದ ಏನೆಲ್ಲ ರಾಮಾಯಣ ಆದರೂ ನಿನಗೆ ಬುದ್ಧಿ ಬರಲಿಲ್ಲ ಅಲ್ವಾ? ಎಲ್ಲಂದ್ರಲ್ಲಿ ಫೋನ್ ಇಟ್ಬಿಟ್ಟು ನಿನ್ನ ಪಾಡಿಗೆ ನೀನು ತಿರ್ಗಾಡ್ಕೊಂಡು ಇದ್ಬಿಡು, ಸಾರ್ಥಕ ಜೀವನ. ನಗು ನನ್ನ ಪರಿಸ್ಥಿತಿ ನೋಡಿ ನಿನಗೂ ನಗು ಬರ್ತಿದೆ ಅಲ್ವಾ? ಒಂಥರ ಮಜವಾಗಿದೆ. ನನ್ನನ್ನು ನೀವು ಮಿಸ್ ಮಾಡ್ಕೋತಿಲ್ಲ ವೈಭವ್, ಅದು ನಿಮ್ಮ ಹಾರಾಟ ಕೂಗಾಡ್ದಲ್ಲೇ ಗೊತ್ತಾಗ್ತದೆ. ಏನಂದ? ಹೌದು, ಮಿಸ್ ಮಾಡ್ಕೋತಿಲ್ಲ. ನೀವು ಆವಾಗಲೇ ಹೇಳಿದ್ರಲ್ಲ, ಡ್ಯಾಶ್ 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 ಅದೆಷ್ಟೋ 1000 ಸೆಕೆಂಡ್ಸ್ ಅಂತ. ಅದೆಲ್ಲ ಬ್ಲಾ ಬ್ಲಾ ಬ್ಲಾ, ಬರೀ ಸುಳ್ಳು, ಲೊಟ್ಟೆ ಪುಸ್ಕು. ನನ್ನ ಕಣ್ಣು ಹೊರಿಸೋ ನಾಟಕ ಅಷ್ಟೆ. ಏ ಬೇಡ, ಯಾಕೋ ಜಾಸ್ತಿ ಆಯ್ತು ನಿಂದು. ನನ್ನ ಸಿನ್ಸಿಯಾರಿಟಿನ ಪ್ರಶ್ನೆ ಮಾಡ್ತಿದ್ಯಾ ನೀನು? ನೋಡಿ ಸರ್, ನನ್ನ ಆಬ್ಸೆನ್ಸು ನಿಮಗೆ ಅಷ್ಟೊಂದು ಕಾಡಿದಿದ್ರೆ ನೀವು ಇಷ್ಟೊತ್ತಿಗೆ ನನಗೆ 40 ಸಲ ಫೋನ್ ಮಾಡಿರ್ತಿದ್ರಿ. ಕನಿಷ್ಠ ಅಂದರೂ ಒಂದು 125 ಮೆಸೇಜ್, ಅಲ್ಲ 128 ಮೆಸೇಜ್ ಹಾಕಿರ್ತಿದ್ರಿ. ಅಟ್ಲೀಸ್ಟ್ ನಾನು ಸೇಫಾಗಿ ರೀಚ್ ಆಗಿದ್ದೀನಾ ಇಲ್ವಾ ಅಂತ ತಿಳ್ಕೊಳಕ್ಕಾದರೂ ಕಾಲ್ ಮಾಡಿರ್ತಿದ್ರಿ. ಇದ್ಯಾವುದೂ ನೀವು ಮಾಡಿಲ್ವೇ? ಇಷ್ಟಕ್ಕೂ ಅದಕ್ಕೆಲ್ಲ ನಿಮಗೆ ಟೈಮಲ್ಲಿ ಸಿಗಬೇಕು. ಟೈಮ್ ಕೊಡದೇ ಇರೋಷ್ಟು ಎಂಟರ್ಟೈನ್ ಮಾಡೋಕ್ಕೆ ಇದ್ದಾಳಲ್ಲ ಅವಳು, ನಿಮ್ಮ ಡಿಂಗ್ ಡಾಂಗ್. ಯಾರೇ ಅದು? ಇನ್ಯಾರು? ಸೌಂದರ್ಯ. ಓಕೆ, ಗುಡ್ ನೈಟ್. ಫೋನ್ ಕಟ್ ಮಾಡ್ತಾ ಇದ್ದೀನಿ. ಏ ವೈಭವ್, ಹಲೋ ವೈಭವ್. ಏನು ಕೋಪ ಬಂತ? ಇಲ್ಲ ಮೇಡಮ್, ತುಂಬ ಖುಷಿ ಆಗ್ತಾ ಇದೆ. ಸಾರಿ. ನೀನು ಸಾರಿ ಗಿರಿ ನನಗೇನು ಬೇಕಾಗಿಲ್ಲ. ನೀನು ಹಾಕಿದ ಬಾಂಬ್ನಿಂದ ಒಂದು ಕ್ಷಣ ನನ್ನ ಎದೆ ಬಡ್ತಾನೆ ನಿಂತೋಗ್ಬಿಡ್ತು, ಸಿಕ್ಕಾಕೊಂಡಲ್ಲ ಅಂತ. ಅಂದರೆ ನೀನು ಹೇಳಿದ್ದೆಲ್ಲ ಕರೆಕ್ಟಾಗಿತ್ತು. ಕಾಲ್ ಮಾಡೋಕ್ಕೆ, ಮೆಸೇಜ್ ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಎಂಟರ್ಟೈನ್ ಮಾಡೋದಕ್ಕೆ ಅವಳಿದ್ಲು, ಎಲ್ಲ ಓಕೆ. ಆದರೆ ಆ ಸೌಂದರ್ಯ ಯಾಕೆ ಅಂತ ಅಟ್ಲೀಸ್ಟ್ ನನ್ನ ಕ್ಲಾಸ್ಮೇಟ್, ನನ್ನ ಸ್ವೀಟ್ ಆರ್ಟ್ ಶೀತಲ್ ಹೆಸರಾದರೂ ಹೇಳ್ಬೋದಿತ್ತು. ನಮ್ಮ ಮ್ಯಾಟ್ರಿಮೋನಿ ಆಫೀಸಲ್ಲಿ ನನಗೊಬ್ಬ ಒಳ್ಳೆ ಹುಡುಗ ಹುಡುಕೊಡು ಅಂತ ಒಂದಷ್ಟು ತಿಂಗಳು ನನ್ನನ್ನು ಡಿಸ್ಟರ್ಬ್ ಮಾಡಿದ್ಲಲ್ಲ. ಊಟ ತಿಂಡಿ ನಿದ್ರೆ ಎಲ್ಲ ಕೆಡಿಸಿ ಇವತ್ತು ಕಾಡ್ತಾ ಇದ್ದಾಳಲ್ಲ. ಏಂಜಲ್, ಅಲ್ಲಲ್ಲ, ಏನವಳ ಹೆಸರು? ಕಾಜಲ್. ಅವಳ ಹೆಸರಾದ್ರೂ ಮೆನ್ಷನ್ ಮಾಡ್ಬೋದಿತ್ತು ನೀನು. ಓಕೆ, ಗುಡ್ ನೈಟ್. ನಾನು ಫೋನ್ ಕಟ್ ಮಾಡ್ತಾ ಇದ್ದೀನಿ.
ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು, ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು. ಕಂಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು, ನೀನು ತಾನೆ ಹೇಳಿಕೊಟ್ಟೆ ಪ್ರೀತಿಸಲು. ಕಂಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ನೀನು ತಪ್ಪು ಮಾಡಿಬಿಟ್ಟೆ ಶಾಂತ. ಕರುಣನ್ನ ಮನೆಯಿಂದ ಆಚೆ ಕಳಿಸ್ಬಾರ್ದಾಗಿತ್ತು. ನೀನು ಅವಳ ತಡಿಬೇಕಾಗಿತ್ತು. ಪಾಪದ ಹುಡುಗಿ ಮದುವೆ ವಿಷಯದಲ್ಲಿ ಏನೋ ಅಚಾತುರ್ಯ ಆಗಿ ಈ ಮನೆಗೆ ಸೊಸೆ ಆಗಿ ಬಂದ್ಲು. ಈ ಮನೆಗೆ ಬಂದಮೇಲೆ ಒಂದು ದಿನಕ್ಕೂ ಸುಖ ಪಡಲಿಲ್ಲ ಆ ಹುಡುಗಿ. ಇವತ್ತಲ್ಲ ನಾಳೆ ನಾನು ಶಾಂತಮ್ಮನ ಮನಸ್ಸನ್ನ ಗೆಲ್ತೀನಿ, ಈ ಮನೆಯವರೆಲ್ಲರೂ ಪ್ರೀತಿನೂ ಗಳಿಸ್ತೀನಿ ಅಂತ ಹೇಳ್ತಾ ಇದ್ಲು. ಇನ್ನೆಲ್ಲಿ ಗೆಲ್ಲೋಕೆ ಸಾಧ್ಯ, ಮತ್ತೆಲ್ಲಿ ಗಳಿಸೋಕೆ ಸಾಧ್ಯ? ನಿಜ, ಗೆಲ್ಲಕ್ಕೂ ಸಾಧ್ಯ ಇಲ್ಲ, ಗಳಿಸಕ್ಕೂ ಸಾಧ್ಯ ಇಲ್ಲ. ಈಗ ಏನು ಮಾಡಲಿ? ಹೋಗೋವಳನ್ನ ಕರ್ಕೊಂಡು ಬರಲಾ? ಗೆಲ್ಲಿಸ್ತೀಯ ನೀನು? ಕರ್ಕೊಂಬ, ಅದ್ರಲ್ಲಿ ಏನಿದೆ ತಪ್ಪು? ಅವಳು ಬರಕ್ಕೆ ಒಪ್ಪದೇ ಇದ್ರೆ ಏನು ಮಾಡಲಿ? ಅವಳು ಕಾಲಿಗೆ ಬಿದ್ದು ಕರ್ಕೊಂಡು ಬರಲಾ? ತಪ್ಪೇನೂ ಇಲ್ಲ ಅಲ್ವಾ? ಅದು ಧರ್ಮನೇ ಅಲ್ವಾ? ಶಾಂತ, ಅವಳಿಂದ ಇಷ್ಟೆಲ್ಲ ನಡೆದು ಮನೆ ವಾತಾವರಣ ಇಷ್ಟು ಹದಗೆಟ್ಟಿದ್ರು, ಮನೆಯವರೆಲ್ಲ ಒಂದೊಂದು ದಿಕ್ಕಿಗೆ ಮುಖ ಹಾಕಿ ಓಡಾಡೋ ಪರಿಸ್ಥಿತಿ ಬಂದಿದ್ರು, ನೀನು ಮಾತ್ರ ಅವಳ ಪರ ವಹಿಸ್ಕೊಂಡು ಮಾತಾಡೋದನ್ನು ಬಿಡೋದಿಲ್ಲ ಅಲ್ಲ? ಹೊಡ್ಕೋಬೇಕು. ಶಾಂತ, ನಿನ್ನ ಒಂದು ಪ್ರಶ್ನೆನ ನೇರವಾಗಿ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಕೇಳು. ನೀನು ಕರುಣನ ದ್ವೇಷಿಸೋ ಭರದಲ್ಲಿ ವೈಭವ್ ಜೀವನ ಏನಾಗ್ಬೋದು ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡಿಲ್ಲ ಅಂತ ಯಾಕೆ ಅನ್ಕೊಳ್ತೀಯ ಸುಕನ್ಯಾ? ಅದಕ್ಕೋಸ್ಕರನೇ ತಾನೇ ನಾನು ಇಷ್ಟು ಕಷ್ಟಪಡ್ತಾ ಇರೋದು. ಆ ಮಾಟಗಾತಿ ಕಾಟದಿಂದ ನನ್ನ ಮಗನ್ನ ತಪ್ಪಿಸ್ಬೇಕು. ನನ್ನ ಮಗಂಗೂ ಸೌಂದರ್ಯಂಗೂ ಮದುವೆ ಮಾಡಿಸ್ಬೇಕು. ಅವಳ ಜೊತೆ ಅವನು ಸುಖವಾಗಿ ಸಂಸಾರ ಮಾಡೋದನ್ನ ಕಣ್ ತುಂಬ ನೋಡಬೇಕು ಅನ್ನೋದೇ ನನ್ನ ನಿಮ್ಮ ಅಣ್ಣನ ಆಸೆ. ವೈಭವ್ ಸೌಂದರ್ಯನ ಮದುವೆ ಆಗ್ತಾನೇನೋ ಆಸೆನ ನೀನಿನ್ನೂ ಇಟ್ಕೊಂಡಿದ್ಯಲ್ಲ, ಅದಕ್ಕೆ ನನಗೆ ಅಳ್ಬೇಕು ನಗಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನಗು, ಚೆನ್ನಾಗಿ ನಗು, ಕೇಕೆ ಹಾಕೊಂಡು ಜೋರಾಗಿ ನಗು. ನೋಡ್ ಸುಕನ್ಯಾ, ಸೌಂದರ್ಯ ಹುಟ್ಟಿರೋದೆ ನನಗೆ ಸೊಸೆಯಾಗಿ ಬರೋದಕ್ಕೆ ಅಂತ. ಅದನ್ನ ನಾನು ಸದ್ಯದಲ್ಲೇ ನೆರವೇರಿಸ್ತೀನಿ. ಅದನ್ನ ನೆರವೇರಿಸಿದಾಗ ನೀನು ಅದನ್ನ ನೋಡಿ ಕಣ್ ತುಂಬಿಕೊಂಡು ಊರಿಗೆಲ್ಲ ಕೇಳಿಸೋ ಥರ ನಗು. ಆವಾಗ ಕನಿಷ್ಠ ಪಕ್ಷ ಒಬ್ಬರಾದ್ರೂ ನಿನ್ನನ್ನ ಹುಚ್ಚಾಸ್ಪತ್ರೆಗೆ ಸೇರ್ಸಕ್ಕೆ ಅಂತ ಬಂದೇ ಬರ್ತಾರೆ. ನಗು. ಹೇಳಿದ್ನಲ್ಲ, ಎರಡೂ ಜಾತಕ ಅದ್ಭುತವಾಗಿದೆ. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕುಂಡ್ಲಿ ಎಲ್ಲ ಚೆಕ್ ಮಾಡಿದ್ದೀನಿ. ಒಂದು 2 ತಿಂಗಳು ಯಾವುದೂ ಒಳ್ಳೆ ದಿನ ಇಲ್ಲ. ಒಳ್ಳೆ ದಿನನ ನಾನು ಪರೀಕ್ಷೆ ಮಾಡಿಬಿಟ್ಟು ಹೇಳ್ತೀನಿ, ಆಯಿತಾ? ಸರಿ ಸರಿ. ಅಯ್ಯೋ, ನೀವಿಷ್ಟು ವರ್ಷ ಕಾದಿದ್ದಕ್ಕೂ
ರೇ ಸ್ವಾಮಿ ಇಡ್ರಿ ಫೋನು. ಅಲ್ಲಿ ನನ್ನ ಮಗಳು ಬಾಳು ಸತ್ತು ಸುಡುಗಾರ ಸೇರ್ತಾ ಇದೆ. ಒಂದಿಷ್ಟತ್ತಾದರೂ ನೀವು ಯಾರ ಜೊತೆ ಪಿಟೀಲ್ ಕೊಯ್ತಾ ಇರೋದು? ನೀವು ವಯಸ್ಸಿಗೆ ಮರ್ಯಾದೆ ಬೇಡವಾ? ಎಷ್ಟೊತ್ತು ತನಕ ಕಾಯಿಸೋದು? ಇಡ್ರಿ ಫೋನು. ಸರಿ ಸರಿ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೇನೆ, ಆಯಿತಾ? ಓಕೆ, ಥ್ಯಾಂಕ್ ಯು. ಸರ್ ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ. ಏನು ವಿಷಯ? ಯಾಕೆ ಕೂಗಾಡ್ತಾ ಇದ್ದೀರಾ? ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇ? ನನ್ನ ಪರಿಚಯ ಇಲ್ವೇ ನಿಮಗೆ? ಖಂಡಿತವಾಗ್ಲೂ ಇಲ್ಲ. ಇದೇ ಮೊದಲು ನಾನು ನಿಮ್ಮನ್ನು ನೋಡ್ತಾ ಇರೋದು. ಹೊಟ್ಟೆಗೆ ಅನ್ನ ತಿನ್ನೋ ಬಾಯಿಲಿ ಬರೋ ಮಾತುಗಳ ಇವು. ನೆನೆಸ್ಕೊಳ್ಳಿ, ನಾನು ನೆಂಟಿ 6 ತಿಂಗಳಿಂದ ಬಂದು ಇದೇ ಆಫೀಸಲ್ಲಿ ಇದೇ ಚೇರಲ್ಲಿ ಕೂತ್ಕೊಂಡು ನನ್ನ 2ನೇ ಮಗಳು ಜಾತಕ ತೋರಿಸಿದ್ವಿ. ಮದುವೆ ಫಿಕ್ಸ್ ಆಗೋ ಹಂತದಲ್ಲಿದೆ. ಹುಡುಗ ಭಾರಿ ಶ್ರೀಮಂತ, ಅವನಿಗೂ ನನ್ನ ಮಗಳ ಜಾತಕ್ಕೂ ಹೊಂದಾಣಿಕೆ ಆಗುತ್ತಾ ಅಂತ ನೋಡಿ ಹೇಳಿ ಅಂತ ಹೇಳಿದ್ವಿ. ಆಗ ತಾವು ಏನೇ ಹೇಳಿದ್ವಿ ಸ್ವಾಮಿ? ಆಹಾ, ಆ ಎರಡೂ ಜಾತಕ ಯದ್ವಾ ತದ್ವಾ ಹೊಂದಾಣಿಕೆ ಆಗುತ್ತೆ ಅಂತಂದ್ರಿ. ಇಬ್ಬರದು ಹೇಳಿ ಮಾಡಿಸಿದ ಜೋಡಿ ಇಂದ್ರಿ. ಈ ಭೂಮಿ ಮೇಲಲ್ಲ, ಸ್ವರ್ಗದಲ್ಲೂ ಕೂಡ ಈ ಜೋಡಿನ ಬೇರೆ ಮಾಡೋಕ್ಕಾಗಲ್ಲ ಅಂದ್ರಿ. ನೆನಪಾಗ್ಲಿಲ್ವ ಸ್ವಾಮಿ? ಖಂಡಿತವಾಗ್ಲೂ ಇಲ್ಲ ಸರ್. ಇವತ್ತೇ ನಾನು ನಿಮ್ಮನ್ನು ನೋಡ್ತಾ ಇರೋದು. ನಾನು ಯಾಕೆ ಸುಳ್ಳು ಹೇಳಲಿ? ಒಂದು ಕೆಲಸ ಮಾಡಿ, ನಿಮ್ಮ ಮಗಳು ಅಳಿಯನ ಜಾತಕ ಇದ್ರೆ ಕೊಡಿ. ರೇ, ಇವತ್ತು ನನ್ನ ಮಗಳು ಬಾಳು ಏನಾಗಿದೆ ಗೊತ್ತಾ? ಹುಡುಗ ಅಮೇರಿಕದಲ್ಲಿ ಡಾಲರ್ಸ್ ಲೆಕ್ಕದಲ್ಲಿ ಸಂಪಾದನೆ ಮಾಡ್ತಾ ಇದ್ದಾನೆ. ನಾನು ನನ್ನ ಹೆಂಡತಿ ನನ್ನ ಮಗಳು ಹಂಗಿರ್ತಾಳೆ ಹಿಂಗಿರ್ತಾಳೆ ಅಂತೇಳಿ ಕನಸು ಕಾಣ್ತಾ ಇದ್ವಿ. ಆದ್ರಲ್ಲ ಅವಳು ಕಸ ಮುತ್ರೆ ಬಳ್ಕೊಂಡು ಅವ್ರ ಮನೆಯಲ್ಲಿ ಕೆಲಸದಾಳಿಗಿಂತ ಕಡಿಯಾಗಿ ಬಿದ್ದಿದ್ದಾಳೆ. ಆಲ್ರೆಡಿ ಅವ್ರಿಗೆ 1 ಅಲ್ಲ 3 ಮದುವೆ ಆಗಿ ಡಿವೋರ್ಸ್ ಆಗಿತ್ತಂತೆ. ಇವೆಲ್ಲ ಜಾತಕದಲ್ಲಿ ಗೊತ್ತಾಗಲ್ವಾ? ಅದನ್ನ ತಿಳ್ಕೊಳಕ್ ತಾನೆ ನಮ್ಮಂತವ್ರು ದುಡ್ಡು ಕೊಟ್ಟು ನಿಮ್ಮ ಹತ್ರ ಬಂದು ನಿಂತ್ಕೊಳ್ಳೋದು. ಚಾನ್ಸೇ ಇಲ್ಲ. ಈ ಜಾತಕಗಳನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಲ್ಲ? ಸುಳ್ಳು ಹೇಳಿ ನನಗೇನ್ರಿ ಆಗ್ಬೇಕು? ನಿಮಗೆ ಜಾತಕ ನೋಡಕ್ ಬರಲ್ಲ, ಅಟ್ಕಸ್ಬಿ ನೀವು. ಊರಲ್ಲಿ ಬೇರೆ ಯಾರು ಇಲ್ಲ, ಸೀಮಿಗಿಲ್ ಜ್ಯೋತಿಷಿ ಅಂತೇಳಿ ನಿಮ್ಮ ಹತ್ರ ಹುಡ್ಕೊಂಬಂದಲ್ಲ. ನನ್ನ ಮೆಟ್ ತಗೊಂಡು ನಾನೇ ತಲೆ ಮೇಲೆ ಹೊಡ್ಕೋಬೇಕು. ಹೋದ್ವಾರನೇ ನಾನು ನನ್ನ ಹೆಂಡತಿ ನಿಮ್ಮನ್ನು ಹುಡ್ಕೊಂಡು ಬಂದ್ವಿ. ನೀವಿರಲಿಲ್ಲ. ಮನೆಗೆ ಹೋದ್ವಿ, ಅಲ್ಲೂ ನೀವಿರಲಿಲ್ಲ. ಅಲ್ಲಿ ನಿಮ್ಮಪ್ಪ ಇದ್ರು, ಜಾತಕ ಕೊಟ್ವಿ, ಅದನ್ನ ನೋಡಿ ಕ್ಯಾಕ ಸುಗಿದ್ರು. ಮುಹೂರ್ತ ಯಾರು ಇಟ್ಕೊಟ್ಟಿದ್ರು ಅಂದು ನಿಮ್ಮ ಮಗ ಅಂದೆ, ತಲೆ ತೆಗ್ಸಿರು.